ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ALP ಜ್ಯೋತಿಷದ ಈ ಲೋಕಕ್ಕೆ ಕೊಟ್ಟ ನನ್ನ ಗುರು ನಾದರ್ ಡಾಕ್ಟರ್ ಪದುವಡೈಮೂರ್ತಿ ಅಯ್ಯ ಅವರಿಗೆ ನಮಸ್ಕಾರ. ನಿಮ್ಮ ಎಲ್ಲರಿಗೆ ನಮಸ್ಕಾರ. ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವುದು ಜ್ಯೋತಿಷದಲ್ಲಿ ಇನ್ನೋವೇಷನ್. ಇದು ಸಾಂಪ್ರದಾಯಿಕ ಜ್ಯೋತಿಷದಲ್ಲಿ ಹುಟ್ಟುವಾಗ ಇದ್ದ ಲಗ್ನ ತೆಗೆದು ರಿಸಲ್ಟ್ ನೋಡಿ ಫಲ ಹೇಳ್ತಾರೆ. ಅದೇ ಇದು ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ALP ಜ್ಯೋತಿಷದಲ್ಲಿ 10 ವರ್ಷಕ್ಕೆ ಒಮ್ಮೆ ಲಗ್ನ ಬೆಳೆಯುತ್ತದೆ, ಲಗ್ನ ಬದಲಾವಣೆ ಆಗ್ತದೆ. ಉದಾಹರಣೆಗೆ ಒಂದು ಮಗುವು ಸಿಂಹ ಲಗ್ನದಲ್ಲಿ ಹುಟ್ಟಿದರೆ ಆ ಮಗುವಿಗೆ 10 ಪ್ರಾಯ ಮುಗಿಯುವಾಗ ಅದು ಸಿಂಹ ಲಗ್ನದಿಂದ 11 ಪ್ರಾಯ ಆಗುವಾಗ ಅದು ನೆಕ್ಸ್ಟ್ ಇರುವ ಕನ್ಯಾ ಲಗ್ನಕ್ಕೆ ಹೋಗ್ತದೆ. ಹಾಗೆ 20 ವರ್ಷ ಆಗುವಾಗ ಕನ್ಯಾ ಲಗ್ನದಿಂದ ನೆಕ್ಸ್ಟ್ ಇರುವ ತುಲಾ ಲಗ್ನಕ್ಕೆ ಹೋಗ್ತದೆ. ಈ ಥರ ಇದು ಮಾಡಿ ಲೆಕ್ಕ ಮಾಡುವಾಗ ರಿಸಲ್ಟ್ಗಳು ಪರ್ಫೆಕ್ಟ್ ಆಗಿ ಬರ್ತದೆ. ಸಾಂಪ್ರದಾಯಿಕ ಜ್ಯೋತಿಷ ನೋಡುವಾಗ ಅದರಿಂದ ಒಳ್ಳೆ ರಿಸಲ್ಟ್ಗಳು ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ALP ಜ್ಯೋತಿಷದಲ್ಲಿ ಸಿಗ್ತದೆ. ಇದು ಅಕ್ಷಯ ಲಗ್ನ ಪದ್ಧತಿ ಜ್ಯೋತಿಷರು ಮತ್ತು ಅಕುಪಂಕ್ಚರ್ ಚಿಕಿತ್ಸೆ ಕೊಡುವ ಕುಂಟಿಕಾನ ರಾಧಾಕೃಷ್ಣ ಭಟ್. ನಿಮ್ಮ ಎಲ್ಲರಿಗೆ ನಮಸ್ಕಾರ. ಇವತ್ತು ನಾವು ನೋಡಲಿಕ್ಕೆ ಇರುವುದು ಶೇರ್ ಮಾರ್ಕೆಟ್. ಶೇರ್ ಮಾರ್ಕೆಟಲ್ಲಿ ತುಂಬ ಜನ ಇನ್ವೆಸ್ಟ್ ಮಾಡಬೇಕು ಅಂತ ಕೇಳ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದು ಸೈಡ್ ನೋಡುವಾಗ ಶೇರ್ ಮಾರ್ಕೆಟಲ್ಲಿ ಪ್ರತಿದಿನ ಇನ್ವೆಸ್ಟ್ ಮಾಡಿ 5 ತಿಂಗಳು ಮಾಡಿದ್ದೇನೆ, 1 ವರ್ಷ ಮಾಡಿದ್ದೇನೆ, ಇದು ಮಾಡಿ ದೊಡ್ಡ ಲೋನಲ್ಲಿ ಹೋಗುವ ಜನವೂ ಇದ್ದಾರೆ. ಅಕ್ಷಯ ಲಗ್ನ ಪದ್ಧತಿಯಲ್ಲಿ ಇದು ಹೇಗೆ ಅಂತ ನಾವು ಇವತ್ತು ನೋಡುವ. ಒಬ್ಬರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾದರೆ ಫಸ್ಟ್ ಅವರು ಜಾತಕ ALP ಜ್ಯೋತಿಷದಲ್ಲಿ ಹೇಗೆ ಉಂಟಂತ ನೋಡಬೇಕಾಗ್ತದೆ. ಉದಾಹರಣೆಗೆ ಒಂದು ವ್ಯಕ್ತಿಗೆ ಬೆಳೆಯುವ ಲಗ್ನ ಮಿಥುನ ಲಗ್ನ ಹೋಗುವಾಗ